ಓಂ ಶಕ್ತಿ ಎಲ್ಲರಿಗೂ ನಮಸ್ಕಾರ. ಮುದಿಗೆರೆ ಮಜರ ಗಡ್ಡೂರು ಪಂಚಾಯತ್ ವ್ಯಾಪ್ತಿಯ ತಿಪ್ದೊಡ್ಡಿ ಮತ್ತು ಗೋಣಿಕೊಪ್ಪ ಗ್ರಾಮಗಳಿಂದ ಮೇಲ್ಮರುತ್ತೂರು ಓಂ ಶಕ್ತಿ ಪ್ರವಾಸನ ಹಮ್ಮಿಕೊಂಡಿದ್ದೀರಿ. ಈ ಒಂದು ಪ್ರವಾಸಕ್ಕೆ ಕಳೆದ ಬಾರಿ ನಮ್ಮ ನೆಚ್ಚಿನ ನಾಯಕರಾದಂತಹ ಸಮೃದ್ಧಿ ಮಂಜಣ್ಣವರು ಮಾತು ಕೊಟ್ಟಿದ್ದರು. ಈ ವರ್ಷನೆಲ್ಲ ಪ್ರತಿ ವರ್ಷವೂ ನಿಮಗೆ ಬಸ್ಸನ್ನು ಕಳಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿದ್ದರು. ಅದೇ ಪ್ರಕಾರ ಈ ವರ್ಷವೂ ಬಸ್ಸನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ತಿಳಿಸೋಣ. ಕೊಟ್ಟ ಮಾತಿನಂತೆ ನಡೆದುಕೊಂಡಿರುವ ನಾಯಕರಂತ ಹೇಳಿದ್ರೆ ಸಮೃದ್ಧಿ ಮಂಜಣ್ಣವರು. ಅವ್ರಿಗೆ ಓಂ ಶಕ್ತಿ ಮಾಲ್ದಾರರು ಮತ್ತು ಎಲ್ಲ ಸಾರ್ವಜನಿಕರ ಆಶೀರ್ವಾದ ಅವ್ರ ಮೇಲೆ ಇರಲಿ. ಹಾಗೆ ಇದೊಂದು ರೀತಿ ಹೇಳಬೇಕಂತ ಹೇಳಿದ್ರೆ ಸಮಾರೋಪ ಸಮಾರಂಭನ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತಿಗೆ ನಮ್ಮ ಮುದಿಗೆರೆ ಮಜರ ಗಡ್ಡೂರು ಪಂಚಾಯತಿಯ ಎಲ್ಲ ಬಸ್ಸುಗಳು ಇವತ್ತಿಗೆ ಮುಕ್ತಾಯವಾಗಿದೆ. ಈ ಒಂದು ಮುದಿಗೆರೆ ಕ್ಷಮೆ ಇರಲಿ, ಮುದಿಗೆರೆದು 13ನೇ ತಾರೀಕಿದೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಹಾಗೆ ಈ ಒಂದು ಬಸ್ಗೆ ಚಾಲನೆ ನೀಡೋಕ್ಕೆ ಬಂದಿದ್ದಾರೆ ನಮ್ಮ JDS ಮುಖಂಡರಾದಂಥ NRS ಸತ್ಯನವರು. ಹಾಗೆ ನಮ್ಮ ಮುದಿಗೆರೆ ಮಜರ ಗಡ್ಡೂರು ಪಂಚಾಯತಿ ಅಧ್ಯಕ್ಷರಾದಂಥ ರಾಜ, ನಂಗ್ಲಿ ಪಂಚಾಯತಿ ಅಧ್ಯಕ್ಷರು ಶ್ರೀಧರಣ್ಣ ಮತ್ತು ಮಾಜಿ ಅಧ್ಯಕ್ಷರಾದಂಥ ನಮ್ಮ ಲಕ್ಷ್ಮೀಪತಣ್ಣ ಮತ್ತು ನಮ್ಮ ಆಲಂಗೂರು ಗ್ರಾಮ ಪಂಚಾಯತಿ ಸದಸ್ಯರು ಬಂದಿದ್ದಾರೆ. ಹಾಗೆ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನಾಗೇಶು ಮತ್ತು ಮಂಜಣ್ಣ ಮತ್ತು ತಿಪ್ದೊಡ್ಡಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಮಂಜಣ್ಣು ಮತ್ತು ಚಂದ್ರಯ್ಯಣ್ಣ, ಶಿವಣ್ಣ ಎಲ್ಲರೂ ಆಗಮಿಸಿದ್ದಾರೆ. ಅವರೆಲ್ಲರೂ ಸಹ ಈ ಒಂದು ಬಸ್ಸುಗಳು ಸುಗಮ ಪ್ರಯಾಣಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮುದಿಗೆರೆ ಮಜರ ಗಡ್ಡೂರು ಪಂಚಾಯತಿ ತುಂಬ ಶ್ರಮ ವಹಿಸಿದ್ದಾರೆ. ಎಲ್ಲರಿಗೂ ಸಹ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಹಾಗೆ ನಿಮಗೆ ಓಂ ಶಕ್ತಿ ಮಾಲ್ದಾರರಿಗೆ ಪ್ರವಾಸಕ್ಕೆ ಹೋಗ್ತಾ ಇದ್ದೀರಿ, ಅದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ JDS ಮುಖಂಡರಾದಂಥ NRS ಸತ್ಯನವರು ಬಿಸ್ಕೆಟ್ ಮತ್ತು ವಾಟರ್ ಬಾಟಲ್ ನೀಡಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಿರಬೇಕಂತ ಹೇಳ್ಬಿಟ್ಟು ನೀವೆಲ್ಲರೂ ಸಹ ಆಶೀರ್ವಾದ ಮಾಡಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ. ನಮ್ಮೆಲ್ಲ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜಣ್ಣವರು, ಅದೇ ಅಧ್ಯಕ್ಷರಾದ ಕಾಡೇನಹಳ್ಳಿ ನಾಗರಾಜನವರು, ಕಾರ್ಯದರ್ಶಿಯಾದ ನೆಲ್ಲೂರು ರಘುಪತಿರಣ್ಣವರು, ಆಮೇಲೆ ಎಲ್ಲ ನಾಯಕರು ಸೇರಿ ಬಸ್ಸು ಚಾಲನೆ ಮಾಡಿದ್ರು. ಅದೇ ರೀತಿ ಆಯಾ ಪಂಚಾಯತಲ್ಲಿ ಆ ನಾಯಕರು ಹೋಗಿ ಆ ನಾಯಕರು ಆ ಊರಿನ ದೊಡ್ಡವ್ರನ್ನ ಎಲ್ಲ ಕರ್ಕೊಂಡ್ಬಂದು ಮಾಲ್ದಾರನ್ನೆಲ್ಲ ಕರ್ಕೊಂಡು ಹೋಗಿ ಆ ಚಾಲನೆ ಮಾಡಿ ಅಂತ ನಮಗೆ ತಿಳಿಸಿದರು. ಅದೇ ರೀತಿ ನಾವು ಬಂದಿದ್ದೀವಿ. ಅದೇ ಚಾಲನೆ ಮಾಡಿ ಪೂಜೆ ಕಾರ್ಯಕ್ರಮ ಮಾಡಿ ಕಳಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ನಾಯಕರು ಹೆಸರೆಲ್ಲ ಹೇಳಿದ್ದಾರೆ. ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಎಲ್ರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಕಿಶೋರ್ ಹೇಳ್ದಂಗೆ
ಸಮೃದ್ಧಿ ಮಂಜಣ್ಣವರು ಹೋದ ಸಲ ಬಸ್ ಹಾಕಿದ್ರು. ಬಸ್ ಹಾಕಿದಾಗ ನೆಕ್ಸ್ಟ್ ಇಯರ್ ಕಳಿಸಿ ಅಂತ ಹೇಳಿದ್ರು. ಆ ಮಾತಿನಂತೆ ಇವತ್ತು ಬಸ್ಗಳು ಕಳಿಸಿದ್ದಾರೆ. ಅದೇ ರೀತಿ ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಮಾಡಿದ್ದಕ್ಕೆ ಶಾಸಕರಾದರು. ಮುಂಬರುವ ಚುನಾವಣೆಯಲ್ಲಿ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಮಂಜಣ್ಣಗೆ ಇರಬೇಕು, ಅವ್ರ ಕೈ ಬರೆಸ್ಬೇಕು. ಅದಕ್ಕೋಸ್ಕರ ನೀವೆಲ್ಲರೂ ಆ ದೇವ್ರ ಹತ್ರ ಹೋಗಿ ಆರಾಮಾಗಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಎಲ್ಲರೂ ನಮ್ಮ ಊರು ಚೆನ್ನಾಗಿರಬೇಕು, ನಮ್ಮ ಪಂಚಾಯತಿ ಚೆನ್ನಾಗಿರಬೇಕು, ನಮ್ಮ ತಾಲೂಕು ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಆ ದೇವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ಬರ್ಬೇಕಂತೇಳಿ ಇವತ್ತು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವಾಗ ಕೊರೋನಾ ಪ್ರಾಬ್ಲಮ್ ಇದೆ ಸ್ವಲ್ಪ. ಅಲ್ಲಿ 3-4 ಸ್ಟೇಟಿಂದ ಬಂದಿರ್ತಾರೆ, ಫುಲ್ ರಶ್ ಇರುತ್ತೆ. ಯಾವುದೇ ಪ್ರಾಬ್ಲಮ್ ಇಂದ ಆರಾಮಾಗಿ ಹೋಗಿ ಆರಾಮಾಗಿ ದರ್ಶನ ಮಾಡಿಕೊಂಡು ಬರಬೇಕು. ನೀವು ಆರಾಮಾಗಿ ಬನ್ನಿರಿ, ಏನೂ ಪ್ರಾಬ್ಲಮ್ ಆಗ್ದಿರ ನೀವು ಬಂದರೆ ಅದಷ್ಟೇ ಸಾಕು. ಎಲ್ಲರೂ ಚೆನ್ನಾಗಿರ್ಬೇಕಂತ ಆಶೀರ್ವಾದ ಮಾಡಬೇಕಂತೇಳಿ ನಮಸ್ಕಾರ. ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ. ಎಲ್ರಿಗೂ ನಮಸ್ಕಾರ. ಏನು ಈ ದಿನ ಮುದಗಿರಿ ಮಜರ ಗಡ್ಡೂರು ಪಂಚಾಯಿತಿಯ ತಿಬ್ದೊಡ್ಡಿ ಹಾಗೂ ಗೋನಿಕೊಪ್ಪ ಗ್ರಾಮಸ್ಥರು ಎಲ್ಲ ಓಂ ಶಕ್ತಿ ಮಾಲಾಧಾರರಿಗೆ ನಮಸ್ಕರಿಸುತ್ತಾ, ಏನು ಇವತ್ತಿನ ದಿನ ನಮ್ಮ MLA ಸಮೃದ್ಧಿ ಮಂಜಣ್ಣವರು ನುಡಿದಂತೆ ನಡೆದುಕೊಂಡಿರ್ತಾರೆ. ಉಚಿತವಾಗಿ ಎಲ್ರಿಗೂ ಬಸ್ಸುಗಳ ಸೇವೆ ಮಾಡಿದ್ದಾರೆ, ಇನ್ನು ಮುಂದೇನೂ ಮಾಡ್ತಾರೆ ಅಂತ ಮಾತು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ನಗವಾರ ಸತ್ಯಣ್ಣವರು ಕೂಡ ಎಲ್ಲ ಬಸ್ಸುಗಳು ಚಾಲನೆ ನೀಡಿ ಎಲ್ಲ ಭಕ್ತಾದಿಗಳಿಗೂ ಬಿಸ್ಕೆಟ್ಗಳು, ವಾಟರ್ ಬಾಟ್ಲು, ಮಾಸ್ಕ್ಗಳು ಎಲ್ಲ ವಿತರಣೆ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದ ತಿಳಿಸ್ತಾ, ಏನು ಈ ದಿನ ಎಲ್ಲರೂ ಸುಖಕರವಾಗಿ ಪ್ರಯಾಣ ಮಾಡಿಕೊಂಡು ಆರಾಮಾಗಿ ಹೋಗಿ ಬರಬೇಕು ಅಂತ ಗ್ರಾಮಸ್ಥರೆಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಆಗಮಿಸಿದಂಥ ಎಲ್ಲ ಗ್ರಾಮಸ್ಥರಿಗೂ, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಿಗೂ, ಹಿರಿಯ ಮುಖಂಡರಿಗೂ ಎಲ್ರಿಗೂ ನಮಸ್ಕರಿಸುತ್ತಿದ್ದೆ. ತಿಬ್ದೊಡ್ಡಿ ಮತ್ತು ಗೋಣಿಕೊಪ್ಪ ಗ್ರಾಮಸ್ಥರಿಂದ ಓಂ ಶಕ್ತಿ ಮಾಲೆದಾರಿಗರು ಏನು ಮೇಲ್ಮರವತ್ತೂರು ಯಾತ್ರೆ ಕೈಗೊಂಡಿದ್ದೀರಿ, ಎಲ್ರಿಗೂ ಶುಭವಾಗಲಿ. ಹಾಗೆಯೇ ಸಮೃದ್ಧಿ ಮಂಜಣ್ಣ ಏನು ಹೇಳಿದ್ರು, ನಾನು 5 ವರ್ಷಗಳು ಸತತ ಕೊಡ್ತೀನಿ ಬಸ್ಸುಗಳು ಅಂತ ಏನು ಹೇಳಿದ್ರು ಅದು ನಡ್ಕೊಂಡಿದ್ದಾರೆ. ಮುಂದೇನೂ 5 ವರ್ಷ ಕೊಡ್ತಾರೆ ಬಸ್ಸುಗಳು. ಅವರು ಬೆನ್ನಿಂದೆ ತಮ್ಮ ಮಹಿಳಾ ಸಮಾಜನೇ ಇದೆ, ನೀವು ಇರಬೇಕು ಅಂತ ಹೇಳ್ತಾ ನೀವು ಹೋಗಿ ಬನ್ನಿ, ಆರಾಮಾಗಿ ಹೋಗಿ ಬನ್ನಿ, ನಿಮಗೆಲ್ಲ ಶುಭ ಆಗಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ರಾತ್ರಿ ಫೋನ್ ಸ್ವಿಚ್ ಆಫ್. ఇప్పుడు కరెన్సీ మీరు చెప్తే బాగుంటుంది. రాత్రి ఫోన్ చేస్తాం, చెప్దాం. ఏడున్నారు అంటే Thank you.